ಓಂಕಾರದ ಅವ ರಕ್ಷಣೆ ಅನ್ನೋ ಧಾತುವಿನಿಂದ ಹುಟ್ಟುವಂತಹ ಬೇರೆ ಬೇರೆ ಅರ್ಥಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರಲ್ಲಿ ಅವ ಕ್ರಿಯಾ ಎಂಬ ಅರ್ಥವೂ ಕೂಡ ಅವಧಾತುವಿಗೇನಿದೆ ಅದನ್ನ ನಾವೀಗ ನೋಡಬೇಕಾಗಿದೆ. ಕ್ರಿಯಾ ಅಂದ್ರೆ ಕರೋತಿ ಅಂತ ಅರ್ಥ. ಎಲ್ಲವನ್ನೂ ಮಾಡ್ತಾನೆ. ಎಲ್ಲವನ್ನೂ ಅಂತನ್ನುವುದು ಭಗವಂತನ ವಿಷಯದಲ್ಲಿ ಸ್ವತಃ ಸಿದ್ಧ. ನಾವು ಮಾಡ್ತೀವಿ ಅಂದ್ರೆ ಯಾವುದೋ ಒಂದನ್ನು ಮಾಡ್ತೀವಿ, ಮತ್ತೆಷ್ಟನ್ನೋ ಮಾಡುವುದಿಲ್ಲ ಅಂತಾನೆ ಅರ್ಥ. ಆ ಭಗವಂತ ಎಲ್ಲವನ್ನೂ ಮಾಡುವವನು, ಉತ್ಪತ್ತಿ ಸ್ಥಿತಿ ಸಂಹಾರ ಇತ್ಯಾದಿ ಎಲ್ಲವನ್ನೂ ಮಾಡುವವನು ಅಂತಾನೆ ಅದಕ್ಕೆ ಅರ್ಥ ಆಗ್ತದೆ. ಮುಂದೆ ಅದೇ ಕ್ರಿಯಾ ಅನ್ನೋ ಧಾತುವಿನಿಂದಲೇ ಎಲ್ಲರೂ ಕೂಡ ಮಾಡುವುದು ಇವನಿಂದ. ಈ ಭಗವಂತನ ಮಹಿಮೆಯಿಂದಲೇ ಉಳಿದವರೆಲ್ಲರೂ ಏನಾದರೂ ಮಾಡುವುದಿದ್ರೆ ಅವನನ್ನು ಬಿಟ್ಟು ಬೇರೆ ಯಾರೂ ಕೂಡ ಏನನ್ನೂ ಮಾಡುವುದು ಸಾಧ್ಯ ಇಲ್ಲ ಅಂತ ತಿಳಿಸ್ತದೆ. ಅವಂತಿ ಅಂದ್ರೆ ಕುರುವಂತಿ ಅನೇನ, ಭಗವಂತನ ಕೃಪಾಶೀರ್ವಾದದಿಂದಲೇ ಎಲ್ಲರೂ ಏನನ್ನಾದರೂ ಮಾಡುವುದಿದ್ರೆ. ಮುಂದೆ ಇಚ್ಛಾ ಅಂತ, ಅವ ಇಚ್ಛಾ ಅಂತ ಧಾತು ಇದೆ. ಇಚ್ಛಾ ಎಂಬ ಧಾತುವಿಗೆ ಹೀಗೆ ಅರ್ಥ ಆಗ್ತದೆ. ಅವತಿ ಅಂದ್ರೆ ಇಚ್ಛಿಸುತ್ತಾನೆ ಅಂತ ಅರ್ಥ, ಸತ್ಯ ಸಂಕಲ್ಪ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ನಾವಾದ್ರೆ ಏನನ್ನು ಮಾಡಬೇಕೋ ಅದರ ಜ್ಞಾನವನ್ನ, ಮಾಹಿತಿಯನ್ನ ಮೊದಲು ಸಂಗ್ರಹಿಸ್ಕೋಬೇಕು. ಆಮೇಲೆ ಮಾಡಬೇಕು ಅಂತ ಇಚ್ಛೆ ಬರಬೇಕು. ಮನಸ್ಸಿನಲ್ಲಿ ಇಚ್ಛೆ ಬಂದದ್ದು ದೇಹ ಬಲವಾಗಿ ಪರಿಣಮಿಸಿ ಆಮೇಲೆ ಅದು ಕೃತಿ ರೂಪಕ್ಕೆ ಇಳಿದು ಬರಬೇಕು. ಇಷ್ಟೆಲ್ಲ ಹಂತಗಳನ್ನು ನಾವು ದಾಟಬೇಕು. ಆದರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಅವನ ಇಚ್ಛೆಯೂ ಅವನ ಕ್ರಿಯೆಯೂ ಒಂದೇ. ಭಗವಂತನದ್ದಾದ ಎಲ್ಲವೂ ಕೂಡ ಜ್ಞಾನಾತ್ಮಕವೇ ಅಂತ ಅವನನ್ನು ವರ್ಣಿಸ್ತಾರೆ. ಮತ್ತೆ ಅವಂತಿ ಏನಂ ಜ್ಞಾನಿನಃ ಇತಿ ಓಂ. ಅವನು ಎಲ್ಲವನ್ನೂ ಇಚ್ಛಿಸ್ತಾನೆ, ಏನು ಇಚ್ಛಿಸಿದ್ದಾನೋ ಅದನ್ನು ಮಾಡ್ತಾನೆ. ಜ್ಞಾನಿಗಳಾದವರು ಅವನನ್ನೇ ಇಚ್ಛಿಸ್ತಾರೆ. ಅವನ ಸಾಕ್ಷಾತ್ಕಾರಕ್ಕಾಗಿ, ಸಾನ್ನಿಧ್ಯಕ್ಕಾಗಿ ಅವರು ಹಾತೊರಿತಾರೆ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ ತದರ್ಥಕಂ. ನಮ್ಮಂಥ ಸಾಮಾನ್ಯರೆಲ್ಲರೂ ಸುಖವನ್ನು ಬಯಸಿ ಸುಖಕ್ಕಾಗಿ ಭಗವಂತನನ್ನು ಬಯಸ್ತೇವೆ. ಏಕಾಂತ ಭಕ್ತರಾದವರು ಬೇರೆ ಏನನ್ನೂ ಬಯಸದೆ ಭಗವಂತನನ್ನೇ ಬಯಸ್ತಾರೆ. ಇದು ಆ ಓಂ ಎಂಬ ಶಬ್ದದಿಂದ ನಮಗೆ ತಿಳಿದು ಬರುವಂಥದ್ದು. ಅವಂತಿ ಅನೇನ ಇತಿ ಓಂ. ಹಿಂದಿಂದು ಅವಂತಿ ಏನಂ, ಇವನನ್ನು ಬಯಸ್ತಾರೆ. ಮುಂದಿಂದು ಇವನಿಂದ ಎಲ್ಲರೂ ಕೂಡ ಬಯಸುವುದು. ನಮ್ಮಲ್ಲಿ ಹುಟ್ಟುವಂತಹ ಎಲ್ಲಾ ಥರದ ಭಾವನೆಗಳು ಕೂಡ ಇವನ ಅಧೀನವೇ ಆಗಿವೆ. ಮುಂದೆ ಅವದೀಪ್ತವಂತ ಧಾತು. ದೀಪ್ತಿ ಅಂದ್ರೆ ಪ್ರಕಾಶ, ಜ್ಞಾನದ ಪ್ರಕಾಶ ಅಥವಾ ಹೊಳಗಿನ ಬೆಳಕು ಆಗಬಹುದು. ಭಗವಂತ ಓಂ ಅಂದ್ರೆ ಹೊರಗಿನ ಮತ್ತೆ ಒಳಗಿನ ಪ್ರಕಾಶವನ್ನ ಬೀರ್ತಾ ಇದ್ದಾನೆ. ಅವನದ್ದೇ ಆದ ಜ್ಞಾನದ ಬೆಳಕು ನಮ್ಮ ಕಡೆ ಹೊರಸೂಸ್ತಾ ಇದೆ ಅಂತ ಅರ್ಥ. ಭಗವದ್ಗೀತೆಯ 11ನೇ ವಿಶ್ವರೂಪಾಧ್ಯಾಯದಲ್ಲಿ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ, ಎಲ್ಲ ಕಡೆ ಬೆಳಕನ್ನ ಅವನು ಹೊರಸೂಸ್ತಾ ಇದ್ದಾನೆ. ದೀಪ್ತ ಅನಲ ಅರ್ಕದ್ಯುತಿಂ, ಬೆಂಕಿಯಂತೆ ಹೊಳೆಯುವ ಸೂರ್ಯನಂತೆ ಪ್ರಕಾಶವುಳ್ಳಂಥ ರೂಪ ಅವನದ್ದಿದೆ.
ಸ್ವತೇಜಸ ವಿಶ್ವಮಿದಂ ತಪಂತಂ, ತನ್ನ ಬೆಳಕಿನಿಂದ, ತನ್ನ ಆ ಸ್ವರೂಪದಿಂದ ಹೊರಸೂಸ್ತಾ ಇರುವಂತಹ ಉಷ್ಣತೆಯಿಂದ ಇಡೀ ಜಗತ್ತನ್ನೆಲ್ಲವನ್ನು ಕೂಡ ಆತ ಸುಟ್ಟು ಹಾಕುವಂತೆ ಇದ್ದಾನೆ. ದೀಪ್ತಿ ಎಂಬ ಶಬ್ದದಿಂದ ನನಗೆ ಕೇವಲ ಪ್ರಕಾಶ ಅಲ್ಲ, ಭಗವಂತನ ಬಣ್ಣಗಳು ಕೂಡ ನೆನಪಿಗೆ ಬರ್ತವೆ. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ಅಂತ ಭಗವದ್ಗೀತಾ ವರ್ಣನೆ ಮಾಡಿದೆ. ಅನೇಕ ಥರದ ಬಣ್ಣವುಳ್ಳವನು. ಕೃಷ್ಣ ತೋರಿಸಿದ್ದನ್ನು ಅರ್ಜುನ ನೋಡಿ ಅದಕ್ಕೆ ಸಾಕ್ಷಿಯಾಗಿ ವರ್ಣನೆ ಮಾಡಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಸೂರ್ಯ ಸಹಸ್ರಶ ಭವೇದ್ಯುಗಪದುತ್ಥಿತ ಇದಿ ಭಾ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಅರ್ಜುನ ಆ ಕೃಷ್ಣನನ್ನು ವರ್ಣನೆ ಮಾಡಿದ್ದಿದೆ. ಹಗಲಿನಲ್ಲಿ ದಿವಿ ಸೂರ್ಯ ಸಹಸ್ರಸ್ಯ, 1000 ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಆ ಒಂದು ಪ್ರಚಂಡವಾದ ಪ್ರಕಾಶ ಹೇಗಿದ್ದೀತೋ ಹಾಗೆ ಅದಕ್ಕೆ ಸಮಾನವಾಗಿ ಅದಕ್ಕಿಂತಲೂ ಹೆಚ್ಚಿನದ್ದಾಗಿ ಆ ಭಗವಂತನ ಪ್ರಕಾಶ ಇತ್ತು ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಇದಲ್ಲದೇನೆ ವಾಸುದೇವ ಮೊದಲಾದ ರೂಪಗಳು ಬಿಳಿ ಬಣ್ಣದ್ದು, ಕೆಂಬಣ್ಣದ ರೂಪ, ನಮ್ಮ ಸುಷುಮ್ನಾ ನಾಡಿಯ ಒಳಗಡೆ ಕೆಂಬಣ್ಣದ ರೂಪ, ಹೊರಗೊಂದು ಬಿಳಿಯ ಬಣ್ಣದ ನಾರಾಯಣನ ಎಂಬ ಕೆಂಬಣ್ಣ ರೂಪ, ವಾಸುದೇವ ಎಂಬ ಬಿಳಿ ಬಣ್ಣದ ರೂಪ, ಮತ್ತೆ ಸಂಕರ್ಷಣ ಎಂಬ ಪಿಂಗಲ ಬಣ್ಣದ ರೂಪ, ಪ್ರದ್ಯುಮ್ನ ಎಂಬ ಹಳದಿ ಬಣ್ಣದ ರೂಪ, ಅನಿರುದ್ಧ ಎಂಬ ನೀಲ ಬಣ್ಣದ ರೂಪ, ಇವುಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಾನಾ ರೀತಿಯಾದಂತಹ ದೀಪ್ತಿಗಳೇ. ಹೀಗೆ ದೀಪ್ತಿ ಅಂದ್ರೆ ಪ್ರಕಾಶ, ಬೆಳಕು ಅಂತ ಒಂದು ಅರ್ಥ. ಅದರಿಂದ ಮುಂದೆ ಇರುವಂತಹ ಅರ್ಥ ಅವಾಪ್ತಿ ಅಂತ, ಹೊಂದುವುದು. ಅವಾಪ್ತಿ ಎನ್ನುವ ಅರ್ಥವನ್ನು ನೋಡುವುದಕ್ಕಿಂತ ಮೊದಲು ಈ ವೇದಗಳೆಲ್ಲವೂ ಕೂಡ ಅವನ ಮಹಿಮೆಯನ್ನೇ ಬೆಳಗಿಸ್ತವೆ. ಅವಂತ ಏನಂ ವೇದಾಹ, ಭಗವಂತನ ಕುರಿತಾಗಿ ಅವು ಬೆಳಕನ್ನು ಚೆಲ್ಲುತ್ತವೆ ಅಂತ ವರ್ಣನೆ ಮಾಡ್ತಾರೆ. ಸೂರ್ಯ ಚಂದ್ರ ಯಸ್ಯ ಭಾಸ ಸರ್ವಮಿದಂ, ಯಾವ ಪರಮಾತ್ಮನ ಬೆಳಕಿನಿಂದಲೇ ಚಂದ್ರ, ಸೂರ್ಯ ಮೊದಲಾದ ಎಲ್ಲ ತೇಜಸ್ಸುಗಳು ಕೂಡ ಬೆಳಗುತ್ತವೆ ಅಂತ ಶಾಸ್ತ್ರ ಹೇಳಿದೆ. ಮುಂದೆ ಅವಾಪ್ತಿ ಅಂತ ಧಾತು. ಅವತಿ ಅಂದ್ರೆ ಅವಾಪ್ನೋತಿ ಸಕಲಾನ್ ಕಾಮಾನ್, ಎಲ್ಲಾ ಥರದ ಅಪೇಕ್ಷೆಗಳನ್ನು ಕೂಡ ಈಡೇರಿಸಿಕೊಂಡವನು. ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ ಭೋಗಾರ್ಥಮಿತಿ ಚಾಪರೆ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಉಪನಿಷತ್ ಕೇಳಿದೆ. ಭಗವಂತ ಸೃಷ್ಟಿಸುವುದು ಯಾತಕ್ಕಾಗಿ? ಅದು ಅವನ ಲೀಲಾ ಮಾತ್ರ. ಯಾಕೆಂದ್ರೆ ಆಪ್ತ ಕಾಮಸ್ಯ ಕಾಸ್ಪೃಹ, ಇದು ಅವನ ಸ್ವಭಾವ. ಇದು ಎಲ್ಲವನ್ನೂ ಅವನು ಪಡೆದದ್ದಾಗಿದೆ, ಇನ್ನೇನನ್ನೂ ಪಡೆಯಬೇಕಾದ ಬಾಕಿ ಇಲ್ಲ. ಹಾಗಿರುವಾಗ ಆತ ಓಂಕಾರ ವಾಚ್ಯ ಯಾಕಾಗಿದ್ದಾನೆ ಅಂದ್ರೆ ಸಕಲವನ್ನು ಪಡೆದಿರುವುದರಿಂದಲೇ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ ಭಗವದ್ಗೀತಾವು ಕೂಡ ಅದನ್ನೇ ಹೇಳಿದೆ. ಇನ್ನು ಮುಂದೆ ಹೊಂದಬೇಕಾದದ್ದು, ಈಗ ಹೊಂದಿಲ್ಲದ್ದು ಯಾವ ಸಂಗತಿಯೂ ಕೂಡ ಈ ಜಗತ್ತಿನಲ್ಲಿಲ್ಲ. ಅಷ್ಟಾದರೂ ಕೂಡ ಕರ್ಮಗಳನ್ನು ಮಾಡ್ತಾನೆ ಇದ್ದೇನೆ. ಅವ ಅನ್ನೋ ಶಬ್ದಕ್ಕೆ ಸರ್ವಕರ್ಮ, ಎಲ್ಲಾ ಥರದ ಕರ್ಮಗಳನ್ನು ಮಾಡ್ತಾ ಇರುವವನು ಅನ್ನೋ ಅರ್ಥವನ್ನು ನೋಡಿದ್ದೀವಿ ಈಗಾಗಲೇ. ಎಲ್ಲವನ್ನೂ ಪಡ್ಕೊಂಡಿದ್ದಾನೆ, ಆದರೂ ಮಾಡ್ತಾ ಇದ್ದಾನೆ. ಓಂಕಾರದ 2 ಅರ್ಥಗಳಿವು. ಎಲ್ಲವನ್ನೂ ಪಡೆದಾಗಿದ್ರೂ ಇನ್ನು ಪಡಿಬೇಕಾಗಿದ್ದು ಏನೂ ಉಳಿದೇ ಹೋದ್ರೂ ಕೂಡ ಎಲ್ಲವನ್ನೂ ಮಾಡ್ತಾನೆ ಇದ್ದಾನೆ. ಮಾಡಬೇಕು ಅಂತ ಇಚ್ಛಿಸ್ತಾನೆ, ಅದು ಓಂಕಾರದ ಅರ್ಥ. ಮಾಡಬೇಕು ಅಂತ ಪ್ರಯತ್ನ ಮಾಡಿಯೇ ಬಿಡ್ತಾನೆ, ಅದು ಓಂಕಾರದ ಅರ್ಥ. ಅವಾಪ್ನೋತಿ ಸರ್ವಂ ಜಗತ್, ಇಡೀ ಜಗತ್ತನ್ನು ಕೂಡ ಯಾವಾಗಲೂ ವ್ಯಾಪಿಸಿರುವವನು. ದೇಶ ಕಾಲಗಳಲ್ಲಿ ವ್ಯಾಪ್ತ ಅಂತ ಮತ್ತೊಂದರ್ಥ. ಅವ್ಯಾಪ್ಯತೆ ಜ್ಞಾನಿಭಿಹಿ, ಜ್ಞಾನಿಗಳಿಂದ ಹೊಂದಲ್ಪಡುವವನು. ಸಾ ಕಾಷ್ಠ ಸಾ ಪರಾಗತಿ, ಭಗವಂತನನ್ನು ಎಲ್ಲರೂ ಕೂಡ ಹೋಗಿ ತಲುಪ್ತಾರೆ, ಅದು ಮತ್ತೊಂದರ್ಥ. ಅವಂತಿ ಏನಂ ಜ್ಞಾನಿನಃ ಮುಕ್ತವು ಅಂತ ಅರ್ಥ. ಅವಂತಿ ಅನೇನ ಸರ್ವೇ ಸರ್ವಂ, ಬರೇ ಮುಕ್ತಿಯನ್ನಲ್ಲ, ಮುಕ್ತಿಯನ್ನು ಬಯಸಿದವರು ಮುಕ್ತಿಯನ್ನೇ ಪಡಿತಾರೆ. ಮುಕ್ತಿಯನ್ನು ಬಯಸದೆ ಪರಮಾತ್ಮನನ್ನು ಮಾತ್ರ
ಬಯಸುವವರಿದ್ದಾರೆ. ಅವರಾದರೂ ಕೂಡ ಭಗವಂತನನ್ನ ತಲುಪೇ ತಲುಪ್ತಾರೆ. ಲೌಕಿಕ ವಸ್ತುಗಳನ್ನು ಬಯಸುವವರಿದ್ದಾರೆ. ಅವರೂ ಕೂಡ ಏನನ್ನಾದರೂ ಬಯಸಿ ಇಚ್ಛಿಸಿ ಪಡೆಯುವುದಿದ್ರೆ ಅದೆಲ್ಲವೂ ಇವನಿಂದಲೇ ಬಯಸ್ತಾರೆ ಅನ್ನುವುದು ಓಂಕಾರದ ಅರ್ಥ. ಇವನಿಂದಲೇ ಪಡಿತಾರೆ ಅನ್ನುವುದು ಕೂಡ ಓಂಕಾರದ ಅರ್ಥವೇ. ಅವತಿ ಭುವಂ ಪ್ರಾಪ್ನೋತಿ, ಭೂಮಿಗೆ ಬಂದವನು ತನ್ನ ಅವತಾರವನ್ನ ಅವನು ಎತ್ತಿ ಭೂಮಿಗೆ ಬಂದದ್ದು ಭೂಭಾರದ ಪರಿಹಾರಕ್ಕಾಗಿ ಮಾತ್ರ. ಅದಕ್ಕಾಗಿ ಓಂ ಅಂದ್ರೆ ಭೂಮಿಗೆ ಬಂದವನು ಅಂತ ಅರ್ಥ. ಭೂಮಿಗೆ ಬಂದು ಎಲ್ಲರ ಹೃದಯದಲ್ಲಿ ನೆಲೆ ಮಾಡಿ ನಿಂತವನು. ಭೂಮಿಗೆ ಬರುವುದಕ್ಕಿಂತ ಮುಂಚೆಯೂ ಎಲ್ಲರ ಹೃದಯದಲ್ಲಿ ನೆಲೆ ಮಾಡಿ ನಿಂತವನು. ಅವತಿ ಅಂತರ್ವ್ಯಾಪ್ನೋತಿ ಓಂ, ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಇರುವವನು ಅಂತ ಓಂಕಾರದ ಅರ್ಥ. ಹೀಗೆ 41 ಅರ್ಥಗಳನ್ನು ಇವತ್ತು ನೋಡಿದ್ದೇವೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.